ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿ ಭಗವಾನ್ ಯೇಸು ಕ್ರಿಸ್ತನಿಗೆ ಸಿಲುಬೆಗೇರಿಸಿದ ದಿನವಾದ ಗುಡ್ ಫ್ರೈಡೆಯನ್ನ ಕ್ರಿಶ್ಚಿಯನ್ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸುವ ಪ್ರಾತ್ಯಕ್ಷಿಕೆ ಭಕ್ತಿಯ ಸಂಚಲನ ಮೂಡಿಸಿತು. ಗುಡ್ ಫ್ರೈಡೆ ದಿನ ನೂರಾರು ಕ್ರಿಶ್ಚಿಯನ್ ಬಾಂಧವರು ಮಧ್ಯಾಹ್ನ 3 ಗಂಟೆಯ ಉರಿ ಬಿಸಿಲಿನಲ್ಲಿ ರಾಮನಗರದಿಂದ ಫಾದರ್ ಕೋನ್ಸಿಯವರು ಮುಂದಾಳತ್ವದಲ್ಲಿ ನೂರಾರು ಭಕ್ತರು ಬೃಹತ್ ಮೆರವಣಿಗೆ ನಡೆಸಿದರು. ಮೆರವಣಿಗೆ ಉದ್ದಕ್ಕೂ ಮನುಕುಲದ ಪಾಪಗಳಿಗಾಗಿ ಪ್ರಾಣತ್ಯಾಗ ಮಾಡಿದ ಭಗವಾನ್ ಯೇಸುವಿನ ಮಹಿಮೆಯನ್ನ ಸಾರಿ ಹೇಳಲಾಯಿತು. ಮಿರ್ಜಾನಿನ ಪ್ರಮುಖ ಸ್ಥಳಗಳಲ್ಲಿ ಯೇಸುವಿನ ವೇಷ ತೊಟ್ಟ ಯುವಕನೋರ್ವನಿಗೆ ರೋಮನ್ ಆಡಳಿತಗಾರರಡಿಯಲ್ಲಿ ಬಂಧಿಸಿ ಹಿಂಸಿಸಿ ಅಂತಿಮವಾಗಿ ಶಿಲುಬೆಗೇರಿಸಿದ ಘಟನಾವಳಿಗಳ ಪ್ರಾತ್ಯಕ್ಷಿಕೆಯನ್ನು ಇನ್ನಿತರ ವೇಷ ಯುವಕರು ಮನಮುಟ್ಟುವಂತೆ ಪ್ರದರ್ಶಿಸಿದರು. ಮೇರಿ ಪಾತ್ರದಲ್ಲಿ ಜೀನಾ ನೂರೋನ್ಸಾ ಮಿಂಚಿದರು. ಈ ಕರುಣಾಜನಕ ಮನಮಿಡಿಯುವ ದೃಶ್ಯವನ್ನು ಅನೇಕರು ಕಣ್ತುಂಬಿಕೊಂಡು ಪುನೀತರಾದರು. ನಂತರ ಮಾತನಾಡಿದ ಫಾದರ್ ಕೋನ್ಸಿ ಅವರು, ಇದು ಕೇವಲ ಶೋಕದ ದಿನವಲ್ಲ, ಬದಲಿಗೆ ಮನುಕುಲದ ಮೇಲಿರುವ ಯೇಸುವಿನ ಅಪಾರ ಪ್ರೀತಿ ಮತ್ತು ಪರಮ ತ್ಯಾಗದ ಸಂಕೇತ ಎಂದರು. ನಂತರ ಈ ಮೆರವಣಿಗೆ ಸಂತ ಜೋಸೆಫ್ ಚರ್ಚ್ಗೆ ತಲುಪುವ ಮೂಲಕ ಸಮಾಪ್ತಿಗೊಂಡಿತು. ಮಧ್ಯಾಹ್ನ 3 ಗಂಟೆಯ ಸಮಯ ಯೇಸು ಪ್ರಾಣ ಬಿಟ್ಟಿದ್ದರಿಂದ ಶೋಕದ ದಿನವೆಂದು ಚರ್ಚ್ನಲ್ಲಿ ಗಂಟೆ ಬಾರಿಸಿ ಕ್ರೈಸ್ತ ಬಾಂಧವರು ಉಪವಾಸ ಆಚರಿಸಿ ಭಕ್ತಿ ಸಮರ್ಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.